Hello students, welcome to RHchemistry. So today's video only for those students who want to know who all are eligible for 85% ಸ್ಟೇಟ್ ಕೋಟಾ ಇನ್ ಕರ್ನಾಟಕ. ಅಂದರೆ ಯಾರ್ಯಾರು 85% ಸ್ಟೇಟ್ ಕೋಟಾದಲ್ಲಿ ಎಲಿಜಿಬಲ್ ಆಗ್ತೀರಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ, ಅಥವಾ ಯಾರ್ಯಾರು ನೀವು CET ಕಟ್ಟದೇನೆ ಡೈರೆಕ್ಟಾಗಿ ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತಾ ಇದ್ದೀರಿ. ಸೊ ನೀಟ್ ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ KEAದವರು ಇನ್ನೂ ಕೂಡ ನೋಟಿಫಿಕೇಶನ್ ಬಿಟ್ಟಿಲ್ಲ. ಬಂದ ತಕ್ಷಣ ಏನು ನೀವು ಅಪ್ಲಿಕೇಶನ್ ಫಾರ್ಮನ್ನು ತುಂಬ್ತೀರಿ, ನಿಮಗೆ ಈ ಒಂದಷ್ಟು ಕಂಡೀಷನ್ಸ್ಗಳು ಗೊತ್ತಿರಬೇಕು, ಈ ಒಂದಷ್ಟು ಕ್ಲಾಸ್ಗಳು ಗೊತ್ತಿರಬೇಕು, ಯಾವ್ಯಾವ ಕ್ಲಾಸಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ ಅನ್ನೋದು. ಅದಕ್ಕೆ ಕೊನೆಯವರೆಗೆ ವಿಡಿಯೋವನ್ನು ನೋಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಕಂಟೆಂಟ್ ಮತ್ತು ನನ್ನ ಪೂರ್ತಿ ಚಾನೆಲ್ ಕಂಟೆಂಟ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಮೊದಲೇ ಹೇಳಿಬಿಡ್ತೀನಿ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಿಸ್ಲಿಲ್ಲ ಅಂತಂದ್ರೆ ಸ್ವಲ್ಪ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಅದು ನಮ್ಮ ಧಾರವಾಡ ಭಾಷೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ. ಓಕೆ, ಸೊ ಇನ್ನೊಂದು ವಿಷಯ ಹೇಳಿಬಿಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನನಗನ್ಸಿದ ಪ್ರಕಾರ ಸ್ವಲ್ಪ ಲಾಂಗ್ ಆಗ್ತದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಅಷ್ಟೊಂದು ಇನ್ಫಾರ್ಮೇಷನ್ ನಾನು ಒಂದೇ ವಿಡಿಯೋದಲ್ಲಿ ಹೇಳಲೇಬೇಕು, ಯಾಕಂದರೆ ಇದು ಇನ್ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಹಾಗೇನಾದ್ರು ಲಾಂಗ್ ಅಂತ ಅನಿಸಿದರೆ, ನಿಮಗೆ ವಿಡಿಯೋ ನೋಡಬೇಕಂತ ಅನಿಸಿದರೆ ನೋಡಿ, ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಆರ್ ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಸಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ KEAದವರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಬುಲೆಟಿನ್. ಇದು ಕೊಟ್ಟಿರೋದು 2019 ಸಾಲಿನ, ಅಂದರೆ 2019ನೇ ಸಾಲಿಗೆ ಕೊಟ್ಟಿದ್ದು. ಬಟ್ ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್ 100% 2020ಗೂ ಕೂಡ ಕೆಲವೊಂದಿಷ್ಟು ನಂಬರ್ ಆಫ್ ಇಯರ್ಸನ್ನು ಚೇಂಜ್ ಮಾಡ್ಬೋದು. 2020 ಅಂತ ಮಾಡ್ಬೋದು, ಒಂದು ಇನ್ನೊಂದಷ್ಟು ಕಂಡೀಷನ್ಸನ್ನು ಚೇಂಜ್ ಮಾಡ್ಬೋದು. ಬಟ್ ಸೇಮ್ ಯು ಆರ್ ಗೋಯಿಂಗ್ ಟು ಸಿ ದಿಸ್ ಇಯರ್ ಆಲ್ಸೋ. ಅದಕ್ಕೆ ಅವರು ಬಿಡೋದಕ್ಕಿಂತ ಮುಂಚೆ, ಅವರು ನೋಟಿಫಿಕೇಷನನ್ನು ಕೊಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪಾಯಿಂಟ್ಸ್ ನಮಗೆ ಅಡ್ವಾನ್ಸ್ ಆಗಿ ಗೊತ್ತಿತ್ತು ಅಂತಂದರೆ, ಸೊ ನಮಗೆ ಟೆನ್ಷನ್ ಫ್ರೀ ಆಗಿ ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಎಸ್, ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟಾಗಿ ಹೇಳಬೇಕಾಗಿರೋದು, ಯಾವ್ಯಾವ ಕ್ಲಾಸಸ್ ಇದೆ KE ಅಂಡರ್, ಯಾವ್ಯಾವ ಕ್ಲಾಸಸ್ಸಲ್ಲಿ ನೀವು ಬರ್ತೀರಿ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಡೈರೆಕ್ಟ್ಲಿ ವಿಲ್ ಮೂವ್ ಟು ದಟ್ ಪರ್ಟಿಕ್ಯುಲರ್ ಡಿಫರೆಂಟ್ ಕ್ಲಾಸ್, ರೈಟ್? ಸೊ ಈಗ ಇದು ಒಂದು PDF ನಿಮಗೆ ಬೇಕಾದರೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ನೀವು ನಿಮ್ಮನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇಲ್ಲಿ. ಸೊ ಇದಷ್ಟು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲದು ಗೊತ್ತಿದೆ, ಹೌದಾ? ಸೊ ನಾವು ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ the SC/ST category 1 OBC eligibility criteria is applicable to Karnataka candidates who are eligible to claim government seats under clauses A, B, F, H, C here, A, B, F, H, J, K, L and O. And the same is not applicable to clauses C, D, E, J, G, I, M, N. ಇವೇನಿದು ABCDEFGH ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಅಂದರೆ ಇದೇ ನೋಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ ಅದರಲ್ಲಿ ಮುಂದೆ ಹೇಳ್ತೀನಿ. ಇನ್ನೊಂದು 2 ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಲಿ, ಈ ಕ್ಲಾಸಸ್ ನಿಮಗೆ ಎಲ್ಲೆಲ್ಲಿ ಯಾರಿಗೆ ಅಪ್ಲೈ ಆಗುತ್ತದೆ ಅನ್ನೋದು, ರೈಟ್? ಸೊ ರಿಮೆಂಬರ್ ದ್ಯಾಟ್. ಸೊ ನೆಕ್ಸ್ಟ್ ನೋಡಿ, ಎಲಿಜಿಬಿಲಿಟಿ ಫಾರ್ ಗೌರ್ಮೆಂಟ್ ಸೀಟ್ಸ್ ಇವೆಲ್ಲ ಗೊತ್ತಿದೆ ಆಲ್ರೆಡಿ ನಮಗೆ. ಸೊ ಇಲ್ಲಿ ನೋಡಿ, ಇದನ್ನು ನಾನು ಹೇಳಬೇಕಾಗಿದೆ. ಎಲಿಜಿಬಿಲಿಟಿ ಆಫ್ ಗೌರ್ಮೆಂಟ್ ಸೋರ್ಸ್ ನೋಟ್. Each condition is specified as a clauses and is individually referred by a code, right? The documents to be produced during verification of documents in support of the claim for each of the clauses are also detailed below in the respective clause. ಈ ಕ್ಲಾಸಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಈ ಕ್ಲಾಸಸ್ ಏನಾದರೂ ನೀವು ಸ್ಯಾಟಿಸ್ಫೈಡ್ ಮಾಡ್ತೀರಿ ಅಂತಂದರೆ ನೀವು 85% ಅಂಡರ್ ಈ ಸ್ಟೇಟ್ ಕೋಟಾದಲ್ಲಿ ಎಲಿಜಿಬಲ್ ಆಗ್ತೀರಿ. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಫಸ್ಟ್ ಒನ್ ಕ್ಲಾಸ್ ಎ ಅನ್ನು ನೋಡ್ಬಿಡೋಣಂತೆ, ರೈಟ್? ಕ್ಲಾಸ್ ಎ. ಫಸ್ಟ್ ಒನ್ ಕ್ಲಾಸ್ ಎದಲ್ಲಿ ನೋಡಿ, the candidates who should have studied and passed in one or more government or government recognized institution located in state of Karnataka for a minimum period of 7 academic years, once first standard to second PUC 12th standard, as on 1st July of the year in which entrance test is held. Fine. So have appeared and passed their either 10th or 2nd PUC from the Karnataka state. First clause ಬಹಳ ಸಿಂಪಲ್ ಇದೆ. ಕ್ಲಾಸ್ ನಂಬರ್ A tells that, remember, in this particular case, so candidates should have studied and passed in one or more government or government recognized institution for academic for 7 years. Very very important. ನೀವು ಏನಾದರೂ 7 ವರ್ಷ ಕರ್ನಾಟಕದಲ್ಲಿ ನೀವು ಸ್ಟಡಿ ಮಾಡಿದ್ದಿದ್ರೆ, ಸೊ ನಿಮಗೆ ಕ್ಲಾಸ್ ಎ ಅಪ್ಲಿಕೇಬಲ್ ಆಗ್ತದೆ.
ಸೊ ನಿಮಗೆ ಕ್ಲಾಸ್ ಎ ಅಪ್ಲಿಕೇಬಲ್ ಆಗ್ತದೆ. ಆ ಕ್ಲಾಸ್ ಐದಲ್ಲಿ ಅಪ್ಲಿಕೇಬಲ್ ಆದ ನಿಮ್ಗೆ ಯಾವ್ಯಾವ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದನ್ನು ಇದೆ ನೋಡಿ. SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ರೈಟ್. ಸೊ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಕರೆಕ್ಟಾ? ಸೊ ಸೆಕೆಂಡ್ PUC and 12th standard marks card, candidate study certificate if claiming rural quota, rural certificate if claiming Kannada medium quota, Kannada medium certificate, claiming reservation benefit, caste income certificate, ಇವೆಲ್ಲದೂ ಕೂಡ ನಿಮಗೆ ಅಪ್ಲೈ ಆಗ್ತದೆ. ಇದು ಕ್ಲಾಸ್ ಎ. ಸೊ ಕ್ಲಾಸ್ ಬಿ ಅನ್ನು ನೋಡಿ. ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ಡ್, ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ಡ್ ದೇರ್ ಐದರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೀ ಯೂನಿವರ್ಸಿಟಿ ಆರ್ ಎಕ್ಸಾಮಿನೇಷನ್ 11th and 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ವಿದಿನ್ ದ ಸ್ಟೇಟ್ ಆಫ್ ಕರ್ನಾಟಕ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಐದರ್ ಆಫ್ ದ ಪೇರೆಂಟ್ಸ್ ಶುಡ್ ಹ್ಯಾವ್ ಸ್ಟಡೀಡ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years. ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಐದರ್ ನೀವಂತೂ ಸೆಕೆಂಡ್ PUC ಮತ್ತು ಫಸ್ಟ್ PUC ಕರ್ನಾಟಕದಲ್ಲೇ ಕಲ್ತಿರಬೇಕು, ಪ್ಲಸ್ 85% ಕೋಟಾದಲ್ಲಿ ಎಲಿಜಿಬಲ್ ಆಗಬೇಕು ಅಂತಂದರೆ ಐದರ್ ಆಫ್ ಯುವರ್ ಪೇರೆಂಟ್ಸ್, ಅಂದರೆ ನಿಮ್ಮ ಫಾದರ್ ಇರ್ಬೋದು ಅಥವಾ ಮದರ್ ಇರ್ಬೋದು, ಅವರುಗಳು ಕರ್ನಾಟಕದಲ್ಲಿ ಮಿನಿಮಮ್ ಪೀರಿಯಡ್ ಆಫ್ 7 years ಕಲ್ತಿರಲೇಬೇಕು. ಇದು ಕ್ಲಾಸ್ ಬಿ. ಇದರಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ನೋಡಿ. SSLC 10th ಮಾರ್ಕ್ಸ್ ಕಾರ್ಡ್ ಆಯಿತು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಯಿತು. ಕ್ಲೇಮಿಂಗ್ ರಿಸರ್ವೇಷನ್ ಸರ್ಟಿಫಿಕೇಟ್ ಇದ್ದರೆ, ರಿಮೆಂಬರ್ ರಿಸರ್ವೇಷನ್ ಸರ್ಟಿಫಿಕೇಟ್ ಏನಾದರೂ ಇತ್ತಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಇಶ್ಯೂಡ್ ಬೈ ತಹಶೀಲ್ದಾರ್. ಸೊ ಕ್ಯಾಟಗರಿ ಸರ್ಟಿಫಿಕೇಟ್ ಕೊಡಲೇಬೇಕು. ಅದ್ರ ಮೇಲಿನ ಕ್ಲಾಸ್ ಎದಲ್ಲಿ ಏನು ಹೇಳಿದ್ದೀವಿ ಅದೇ ರೀತಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ along with the study certificate for either of the parent having studied for 7 years in Karnataka from the head of the education institute where he or she has studied. ಅಂದರೆ ಮೇಲಿರುವಂಥ ಎಲ್ಲ ಸರ್ಟಿಫಿಕೇಟ್ ಪ್ಲಸ್ 7 years ಸ್ಟಡಿ ಸರ್ಟಿಫಿಕೇಟ್ ಏನು ನಿಮ್ಮ ಪೇರೆಂಟ್ಸ್ ಕಲ್ತಿರ್ತಾರೆ ಅವರ ಒಂದು ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ನಿಮಗೆ ಬೇಕಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್. ಇದರ ಜೊತೆ ದ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕು. ಸೊ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೈನ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ಗೊತ್ತಿರಲಿ BEO ಸೈನ್ ಕೂಡ ತಗೋಬೇಕು. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಇದು ಕ್ಲಾಸ್ ಬಿ. ಕ್ಲಾಸ್ ಸಿದಲ್ಲಿ ನೋಡ್ಕೊಳ್ತಾ ಹೋಗೋಣಂತೆ. ಕ್ಲಾಸ್ ಸಿದಲ್ಲಿ ನೋಡಿ, ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಐದರ್ ಆಫ್ ದ ಪೇರೆಂಟ್ಸ್ ಮದರ್ ಟಂಗ್ ಶುಡ್ ಬಿ ಕನ್ನಡ, ತುಳು, ಕೊಡವ, ಆ್ಯಂಡ್ ಐದರ್ ಆಫ್ ದ ಪೇರೆಂಟ್ಸ್ ವಾಸ್ ಡಾಮಿಸೈಲ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಪಾಸ್ಡ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫ್ರಮ್ ದ ಯೂನಿವರ್ಸಿಟಿ ಆರ್ ಬೋರ್ಡ್ ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಔಟ್ಸೈಡ್ ದ ಕರ್ನಾಟಕ, ಶುಡ್ ಬಿ ರಿಸೈಡಿಂಗ್ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ ಆಸ್ ಆಫ್ 1st May 2019. ಇದನ್ನು ನೀವು 2020 ಅಂತ ಅನ್ಕೊಳ್ಬೋದು. ಪ್ರೊವೈಡೆಡ್ ದಟ್ ದ ಕ್ಯಾಂಡಿಡೇಟ್ ಶಾಲ್ ಅಂಡರ್ಗೋ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ KE. ಇದರ ಮೀನಿಂಗ್ ಏನಪ್ಪ ಅಂತಂದರೆ, ಇದು ಯಾರಿಗೆ ಅಂತಂದರೆ, ಸೊ ಆಲ್ರೆಡಿ ನಾವು ನೋಡಿರ್ತೀವಿ ಹೌದಾ, ಹೊರನಾಡು ಕನ್ನಡಿಗರು ಅಂತ ಏನು ಹೇಳ್ತೀವಲ್ಲ, ಹೊರನಾಡು ಕನ್ನಡಿಗರು. ಈ ಹೊರನಾಡು ಕನ್ನಡಿಗರು ಅಂದರೆ ಇದ್ರೊಳಗೆ ಬರ್ತೀರಿ ನೀವು. ಅಂದರೆ ನಿಮ್ಮ ಕಂಡೀಷನ್ ಏನಿರಬೇಕು, ಕ್ಯಾಂಡಿಡೇಟ್ಸ್ ಆ್ಯಂಡ್ ಐದರ್ ಆಫ್ ದ ಪೇರೆಂಟ್ಸ್ ಮದರ್ ಟಂಗ್ ಶುಡ್ ಬಿ ಕನ್ನಡ, right? So either of the parent was domiciled in the state of Karnataka. Such candidates should have passed or qualifying examination anywhere in the outside the Karnataka. ಅಂದರೆ ಕರ್ನಾಟಕದ ಹೊರಗಡೆ ನಿಮ್ಮ ಸ್ಟಡಿಯನ್ನು ಮಾಡಿರ್ತೀರಿ, ಬಟ್ ನಿಮ್ಮ ಪೇರೆಂಟ್ಸ್ ಮದರ್ ಟಂಗ್ ಅಥವಾ ನಿಮ್ಮ ಮದರ್ ಟಂಗ್ ಕನ್ನಡ ಆಗಿರ್ತದೆ. ಇದನ್ನು ಹೊರನಾಡು ಕನ್ನಡಿಗರು ಅಂತ ಕರಿತೀವಿ. ಸೊ ಅವರು ಇದರೊಳಗೆ ಬರ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಏನೇನು ಪ್ರೊಡ್ಯೂಸ್ ಮಾಡಬೇಕು ಅಂತ ನೋಡಿ. SSLC 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಂತೂ ಬೇಕು, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಂತೂ ಬೇಕು. ಡಾಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕನ್ಸರ್ನ್ಡ್ ರೆವಿನ್ಯೂ ಆರ್ ಮುನಿಸಿಪಲ್ ಅಥಾರಿಟೀಸ್ ಸರ್ಟಿಫೈಯಿಂಗ್. ಸೊ ಪ್ಲೇಸ್ ಇನ್ ಕರ್ನಾಟಕ. ಸಿ ಇಂಪಾರ್ಟೆಂಟ್, ಇಲ್ಲಿ 2 ಟೈಪ್ ಸರ್ಟಿಫಿಕೇಟ್ ಬೇಕು ನಮಗೆ. 2 ಟೈಪ್ ಸರ್ಟಿಫಿಕೇಟ್. ಒಂದು ಐದರ್ ಆಫ್ ದ ಪೇರೆಂಟ್ ವಾಸ್ ಡೊಮಿಸೈಲ್ಡ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಇದೆ ಹೌದಾ. ಅಂದರೆ ನಿಮ್ಮ ಫಾದರ್ ಅಥವಾ ಮದರ್ ಅವರುಗಳು ಕರ್ನಾಟಕದ ನಿವಾಸಿಗಳು ಆಗಿರಬೇಕು, ಅವರ ಮೂಲ ಕರ್ನಾಟಕ ಆಗಿರಬೇಕು. ಪ್ಲಸ್ ನೀವು ಕರ್ನಾಟಕದ ಹೊರಗಡೆ ನೀವೇನು ಉಳ್ಕೊಂಡಿದ್ದೀರಿ ಅದರದ್ದು ಕೂಡ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕನ್ಸರ್ನ್ಡ್ ರೆವಿನ್ಯೂ ಆರ್ ಮುನಿಸಿಪಲ್ ಅಥಾರಿಟಿ ಸರ್ಟಿಫೈಯಿಂಗ್ ದಟ್ ದ ಕ್ಯಾಂಡಿಡೇಟ್ ಆ್ಯಂಡ್ ಇಸ್ ಐದರ್ ಆಫ್ ದ ಪೇರೆಂಟ್ಸ್ ಹ್ಯಾವ್ ರಿಸೈಡೆಡ್ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ ಆ್ಯಸ್ ಆನ್ 1/5/2019 ಇದೆ, 2020 ಅಂತ ಮಾಡ್ಕೊಳ್ಳಿ. So, and addition to that, domicile certificate issued by concerned revenue authority of the state of Karnataka regarding the previous domicile of the father and mother. Important case ನೋಡಿ, ಇಲ್ಲಿ ಇದರೊಳಗೆ 2 ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡಬೇಕು. ಫಸ್ಟ್ ಯಾವುದು, ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಮುನಿಸಿಪಲ್ ಅಥಾರಿಟೀಸ್ ಔಟ್ಸೈಡ್ ದ ಕರ್ನಾಟಕ ಪ್ಲಸ್
ರಿಗಾರ್ಡಿಂಗ್ ಪ್ರೀವಿಯಸ್ ಡಾಮಿಸೈಲ್ ಆಫ್ ದ ಫಾದರ್ ಆರ್ ಮದರ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಪ್ಲೇಸ್ ಆಫ್ ದ ಕರ್ನಾಟಕ. ಇಲ್ಲಿ ನೀವು 2 ಡಾಮಿಸೈಲ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದು ಕನ್ಸರ್ನ್ ಅಥಾರಿಟಿಗೆ ಹೋಗಿ, ರೆವಿನ್ಯೂ ಆರ್ ಮುನ್ಸಿಪಲ್ ಅಥಾರಿಟಿಗೆ ಹೋಗಿ ನೀವು ಕೇಳಿದರೆ ಅವರು ನಿಮಗೆ ಡಾಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತೂ ಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು. ಫಾದರ್ ಆ್ಯಂಡ್ ಮದರ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಫಾದರ್ ಆ್ಯಂಡ್ ಮದರ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಕ್ಯುಮ್ಯುಲೇಟಿವ್ ರೆಕಾರ್ಡ್. 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮದು ಏನಾದರೂ ಮದರ್ ಟಂಗ್ ಮೆನ್ಷನ್ ಇದ್ದರೆ ಆಯಿತು. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಯಾವ ಒಂದು ನೀವು ಇನ್ಸ್ಟಿಟ್ಯೂಷನಲ್ಲಿ ನೀವು ಓದಿರ್ತೀರಿ ಅದರಲ್ಲಿ ಕನ್ನಡ ನಿಮಗೆ ಕನ್ನಡ ಮತ್ತು ಇದು ಏನು ಹೇಳ್ತೀವಿ ನಾವು ಸ್ಕೂಲಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಂದರೆ ನಿಮ್ಮದು ಮದರ್ ಟಂಗ್ ಕನ್ನಡ ಅಂಥೇಳಿ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ, ಅದನ್ನು ತಗೋಬೇಕು. ಎಡಿಷನ್ ಟು ದ್ಯಾಟ್ ಅ ಡ್ಯೂಲಿ ಸ್ವಾರ್ನ್ ಡಿಕ್ಲರೇಷನ್ ರಿಗಾರ್ಡಿಂಗ್ ಮದರ್ ಟಂಗ್ ಆಫ್ ದ ಕರ್ನಾಟಕ, ಮದರ್ ಟಂಗ್ ಆಫ್ ದ ಕ್ಯಾಂಡಿಡೇಟ್ಸ್. ಅಂದರೆ ಮದರ್ ಟಂಗ್ ಇಲ್ಲಿ ಹೇಳಿದ್ವಲ್ಲ, ತುಳು, ಕೊಡವ ಅಥವಾ ಕನ್ನಡ ಮದರ್ ಟಂಗ್ ನಂದು ಇದೆ ಅಂಥೇಳಿ ಡ್ಯೂಲಿ ಸ್ವಾರ್ನ್ ಡಿಕ್ಲರೇಷನ್ ಅಂತಂದರೆ ಐ ಥಿಂಕ್ ಸಮ್ ಬಾಂಡ್ ಪೇಪರ್ ಮೇಲೆ ಡಿಕ್ಲರೇಷನ್ ಕೊಡಬೇಕಾಗಬಹುದು ನೀವು, ರೈಟ್. ಇದಿಷ್ಟು ಕ್ಲಾಸ್ ಸಿ ದಲ್ಲಿ ಬರುವಂಥದ್ದು, ರೈಟ್. ಸೊ ಇದು ಕ್ಲಾಸ್ ಸಿ ದಲ್ಲಿ ಬರುವಂಥದ್ದು. ಸೊ ಕ್ಲಾಸ್ ಸಿ ಯಾರಿಗೆ ಅಂತಂದರೆ ಹೊರನಾಡು ಕರ್ನಾಟಕ, ಹೊರನಾಡು ಕನ್ನಡಿಗರಿಗೆ, ರೈಟ್. ಕ್ಲಾಸ್ ಎ ಕ್ಲಾಸ್ ಬಿ ಅಂತೂ ಆಯಿತು. ಸೊ ಕ್ಲಾಸ್ ಸಿ ಹೊರನಾಡು ಕನ್ನಡಿಗರಿಗೆ. ಕ್ಲಾಸ್ ಡಿ ಏನಿದೆ ಇದು ಗಡಿನಾಡು ಕನ್ನಡಿಗರಿಗೆ. ಸೊ ಕ್ಲಾಸ್ ಡಿ ಯಾರಿಗೆ? ಗಡಿನಾಡು ಕನ್ನಡಿಗರು ಅಂತ ಏನು ಹೇಳ್ತೀವಲ್ಲ, ಗಡಿನಾಡು ಕನ್ನಡಿಗರು ಅಂತ ಹೇಳಿ. ಸೊ ಯಾವುದು ಗಡಿನಾಡು ನೋಡಿ, ಕ್ಯಾಂಡಿಡೇಟ್ ಹೂಸ್ ಮದರ್ ಟಂಗ್ ಈಸ್ ಕನ್ನಡ, ತುಳು ಆರ್ ಕಡವ, right, should have resided and studied for a period of 7 years between 1st to 12th standard disputed Kannada speaking areas of South Sholapur, Akkalkot, Jat, Gandhigalaj taluks of Maharashtra state, Kasargod, Hosadurga, Manjeshwar taluk of Kerala state, like this. ಇವಿಷ್ಟು ಒಂದು ಏರಿಯಾದಲ್ಲಿ ನೀವೇನಾದರೂ ನಿಮ್ಮ 7 ಇಯರ್ಸನ್ನು ಸ್ಟಡಿ ಮಾಡಿದ್ದಿದ್ರೆ, ಪ್ರೊವೈಡೆಡ್ ದ್ಯಾಟ್ ದ ಕ್ಯಾಂಡಿಡೇಟ್ ಶಾಲ್ ಅಂಡರ್ಗೋ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್, ಇದರಲ್ಲೂ ಕೂಡ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಿಗೆ ಹೋಗಲೇಬೇಕಾಗ್ತದೆ ಗಡಿನಾಡು ಕನ್ನಡಿಗರು. ನೀವು ಆಲ್ರೆಡಿ CET-ಯನ್ನು ಅಟೆಂಡ್ ಮಾಡಿದರೆ ಅದರಲ್ಲಿ ಟೆಸ್ಟನ್ನು ಮಾಡಿರ್ತೀರಿ. ಸೊ ಮತ್ತೆ ಟೆಸ್ಟ್ ಬರೆಯೋ ಅವಶ್ಯಕತೆ ಇಲ್ಲ, ಬರೆಯೋದಕ್ಕೆ ಅಲೋ ಇಲ್ಲ. ನೀವೇನಾದರೂ ಟೆಸ್ಟ್ ಬರೆದಿಲ್ಲ ಅಂತಂದರೆ ಸೊ ನೀವು ಇಲ್ಲಿ ಟೆಸ್ಟ್ ಬರೀಬೇಕಾಗ್ತದೆ. ಸೊ ಕ್ಯಾಂಡಿಡೇಟ್ಸ್ ಹೂ ಮದರ್ ಟಂಗ್ ಈಸ್ ಕನ್ನಡ, ತುಳು, ಕೊಡವ ಶುಡ್ ಹ್ಯಾವ್ ರಿಸೈಡೆಡ್ ಆ್ಯಂಡ್ ಸ್ಟಡೀಡ್, ಅಲ್ಲೇ ಉಳ್ಕೊಂಡಿರಬೇಕು ಮತ್ತು ಈ ಒಂದು ಏರಿಯಾಸ್ದಲ್ಲಿ ಕಲ್ತಿರಬೇಕು ಅಟ್ಲೀಸ್ಟ್ 7 ಇಯರ್ಸ್. ನಿಮ್ಮಂಥವರಿಗೆ ಗಡಿನಾಡು ಕನ್ನಡಿಗ ಸರ್ಟಿಫಿಕೇಟನ್ನು ಕೊಡ್ತಾರೆ, ಅದನ್ನು ತಗೋಬೇಕು. ಸೊ ಎಡಿಷನ್ ಟು ದ ಡಾಕ್ಯುಮೆಂಟ್ ಯಾವ್ಯಾವ ಪ್ರೊಡ್ಯೂಸ್ ಮಾಡಬೇಕು ನೋಡಿ. ಸೊ SSLC, ರೈಟ್, SSLC 10th ಮಾರ್ಕ್ಸ್ ಕಾರ್ಡ್ ಅಲಾಂಗ್ ವಿತ್ 2nd PUC ಮಾರ್ಕ್ಸ್ ಕಾರ್ಡ್ ಆಯಿತು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಫ್ರಮ್ ದ ಕನ್ಸರ್ನ್ ತಹಶೀಲ್ದಾರ್ ಆಫ್ ದ ರೆಸ್ಪೆಕ್ಟಿವ್ ಡಿಸ್ಪ್ಯೂಟೆಡ್ ತಾಲೂಕ್, ಈ ಮೇಲ್ಗಡೆ ತಿಳಿಸಿರುವಂಥ ತಾಲೂಕಿನ ತಹಶೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತೊಗೋಬೇಕು. ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕು. ಕೌಂಟರ್ ಸೈನ್ಡ್ ಬೈ ತಾಲೂಕಾ ಎಜುಕೇಷನ್ ಆಫೀಸರ್, ಅಂದರೆ ಸೊ BEO ಅಂತ ಏನು ನಾವು ಹೇಳ್ತೀವಿ. ಡ್ಯೂಲಿ ಸ್ವಾರ್ನ್ ಡಿಕ್ಲರೇಷನ್ ರಿಗಾರ್ಡಿಂಗ್ ಮದರ್ ಟಂಗ್ ಆಫ್ ದ ಕ್ಯಾಂಡಿಡೇಟ್ಸ್, ಇದನ್ನು ಸೊ ಅಫಿಡವಿಟನ್ನು ಮಾಡಿಸ್ಬೇಕು. ಸೊ ಇದಿಷ್ಟು ಬೇಕು. ಇಂಪಾರ್ಟೆಂಟ್ ನೋಟ್ ನೋಡಿ ಇಲ್ಲಿ, ದ ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ಎಲಿಜಿಬಿಲಿಟಿ ಅಂಡರ್ ಕ್ಲಾಸ್ C and D above ಶುಡ್ ಇನ್ವೇರಿಯಬಲಿ ಸ್ಪೀಕ್, ರೀಡ್ ಆ್ಯಂಡ್ ರೈಟ್ ಕನ್ನಡ ಆ್ಯಂಡ್ ಮಸ್ಟ್ ಸೆಕ್ಯೂರ್ ಮಿನಿಮಮ್ ಆಫ್ 12 ಮಾರ್ಕ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಮಿನಿಮಮ್ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಎಷ್ಟು ಬರಬೇಕು? 12 ಮಾರ್ಕ್ಸ್ ಬರಲೇಬೇಕು, ವಿಚ್ ಇಸ್ ಕಂಡಕ್ಟೆಡ್ ಬೈ KEA. ಅದರ್ವೈಸ್ ದೇ ವಿಲ್ ನಾಟ್ ಬಿ ಎಲಿಜಿಬಲ್. ದಿಸ್ ಈಸ್ ಕ್ಲಾಸ್ ಫಾರ್ ಗಡಿನಾಡು ಕನ್ನಡಿಗರು. ನೆಕ್ಸ್ಟ್ ಕ್ಲಾಸ್ E ಅನ್ನು ನೋಡಿ. ಕ್ಲಾಸ್ E ಏನು ಹೇಳ್ತದೆ ಕರೆಕ್ಟಾಗಿ ನೋಡಿ ಕೇಳ್ಕೊಳ್ಳಿ. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ who is son or daughter of the defense personnel who was worked continuously in Karnataka for a minimum period of 1 year in Karnataka during the 2-year period of study of candidates in PUC 11th and 12th standard course, candidates should have studied and passed the qualifying examination from the state of Karnataka. ಅಂದರೆ 11th and 12th, ಸೊ 11th ಇರ್ಬೋದು 12th ಇರ್ಬೋದು, ಅವರು ಸ್ಟೂಡೆಂಟ್ ಕರ್ನಾಟಕದಲ್ಲೇ ಕಲ್ತಿರಬೇಕು. ಪ್ಲಸ್ ಎಡಿಷನ್ ಅಪ್ ಏನಪ್ಪ ಅಂತಂದರೆ ಆ ಕ್ಯಾಂಡಿಡೇಟ್ಸನ್ನ ಫಾದರ್ ಅಥವಾ ಮದರ್ ಡಿಫೆನ್ಸ್ ಪರ್ಸನಲಲ್ಲಿ ಇದ್ದಿದ್ರು ಅಂತಂದರೆ, ಯಾವಾಗ ಈ ಸ್ಟೂಡೆಂಟ್ 11th and 12th ಕಲಿಬೇಕಾದ್ರೆ, when that student is learnt 11th and 12th in the Karnataka, at that time if that person is defense personnel in the Karnataka minimum period of 1 year,
ಡ್ಯೂರಿಂಗ್ ದಿಸ್ 2 years period, then he is eligible for clause E. ಸೊ ಕ್ಲಾಸ್ ಇದಲ್ಲಿ ನೀವು ಯಾವ್ಯಾವ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು ನೋಡಿ. SSLC ಸರ್ಟಿಫಿಕೇಟ್, ಸೆಕೆಂಡ್ PUC ಸರ್ಟಿಫಿಕೇಟ್ ಬೇಕೇ ಬೇಕು. ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಸ್ಟಡಿಡ್ ಸೆಕೆಂಡ್ PUC ಆರ್ ಇಕ್ವಿವ್ಯಾಲೆಂಟ್ ಎಕ್ಸಾಮಿನೇಷನ್ ಇನ್ ದ ಕರ್ನಾಟಕ. ದೆನ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕು, ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಇದು ಎಲ್ಲೆಲ್ಲಿ ಹೋಗಿ ತಗೋಬೇಕು ಅನ್ನೋದು ನೀವು ಡಿಫೆನ್ಸ್ ಪರ್ಸನಲ್ ಇದ್ರೆ ನಿಮಗೆ ಗೊತ್ತಾಗ್ತದೆ. So, employment certificate of the parent issued by controlling office where the parent is working, indicating the period during which he has worked in the state of Karnataka from the reporting date to till date. ರೈಟ್. ಸೊ ಅಂದರೆ ಆ ಒಂದು ಮಿನಿಮಮ್ ಆ ಒಂದು ವರ್ಷದಲ್ಲಿ, ಆ 2 ವರ್ಷದಲ್ಲಿ 1 ವರ್ಷ ಆದರೂ ಇಲ್ಲಿ ವರ್ಕ್ ಮಾಡಬೇಕು ಅವರು, ಹೌದಾ? ಸೊ ಆ ವರ್ಕ್ ಮಾಡಿದ್ದು ಸ್ಟಡಿ ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟನ್ನು ಕಂಟ್ರೋಲಿಂಗ್ ಆಫೀಸ್ದವರು ಕೊಡ್ತಾರೆ. ಆ ಕಂಟ್ರೋಲಿಂಗ್ ಆಫೀಸ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಆ ಡಿಫೆನ್ಸ್ದಲ್ಲಿ ಇರೋರಿಗೆ ಈ ಒಂದಷ್ಟು ಟರ್ಮಿನಾಲಜೀಸ್ ಅರ್ಥ ಆಗ್ತದ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ಫಾರ್ ಕ್ಲಾಸ್ ಇ. ದೆನ್ ಕ್ಲಾಸ್ ಎಫ್ ಬಗ್ಗೆ ಮಾತಾಡೋಣಂತೆ. ಕ್ಲಾಸ್ ಎಫ್ ಅಲ್ಲಿ ನೋಡಿ, ಇಂಪಾರ್ಟೆಂಟ್. ಸನ್ ಆರ್ ಡಾಟರ್ ಆಫ್ ಸರ್ವಿಂಗ್ ಡಿಫೆನ್ಸ್ ಪರ್ಸನಲ್ ಫ್ರಮ್ ಕರ್ನಾಟಕ ಹೂ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ಇನ್ ದ ಡಿಫೆನ್ಸ್ ಸರ್ವಿಸ್ ಹ್ಯಾಸ್ ಡಿಕ್ಲೇರ್ಡ್ ಹಿಸ್ ಆರ್ ಹರ್ ಹೋಮ್ ಟೌನ್ ಅ ಪ್ಲೇಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಇದು ನಿಮ್ಮ ಪೇರೆಂಟ್ ಡಿಫೆನ್ಸ್ ಪರ್ಸನಲ್ ಆಗಿರಬೇಕು, ಅವರು ಕರ್ನಾಟಕದಲ್ಲೇ ವರ್ಕ್ ಮಾಡಬೇಕು ಅಂತ ಇಲ್ಲ. ಬಟ್ ಎಲ್ಲೇ ಜಾಬ್ ಸಿಕ್ಕು ಅವರಲ್ಲಿ ಜಾಯಿನ್ ಆಗಬೇಕಾದ್ರೆ ಅವರ ಹೋಮ್ ಟೌನ್ ಕರ್ನಾಟಕ ಅಂತ ಏನಾದರೂ ಮೆನ್ಷನ್ ಮಾಡಿದರೆ, ಅವರ ಹೋಮ್ ಟೌನ್ ಏನಾದರೂ ಕರ್ನಾಟಕ ಆಗಿದ್ದರೆ, ಅಂದರೆ ನಥಿಂಗ್ ಬಟ್ ಡಾಮಿಸೈಲ್, ಕರ್ನಾಟಕದ ನಿವಾಸಿಗಳಾಗಿದ್ದು ಬೇರೆ ಕಡೆ ಜಾಬ್ ಸಿಕ್ಕು ಡಿಫೆನ್ಸ್ ಪರ್ಸನಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅನ್ನೋರಿಗೆ proof of such domicile should be obtained and produced by the obtaining the extract from the AG's branch Army Headquarters, respective branch of Integrated Headquarters of MOD for officers and respective record officers for JCO and OR. ಇದು ಯಾವುದು ಟರ್ಮಿನಾಲಜೀಸ್ ನನಗೂ ಕೂಡ ಮೀನಿಂಗ್ಸ್ ಅಂದರೆ ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ಡಿಫೆನ್ಸ್ ಪರ್ಸನಲ್ ಏನು ಇದರಲ್ಲಿ ಇನ್ವಾಲ್ವ್ ಆಗಿರ್ತೀರಿ ಅವರಿಗೆ ಇವೆಲ್ಲ ಟರ್ಮಿನಾಲಜೀಸ್ ಗೊತ್ತಿರ್ತದೆ. ನೀವೇನು ಮಾಡಬೇಕು ಅಂತಂದರೆ ಡಾಮಿಸೈಲ್ ಅಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್. ಇಲ್ಲಿ ಏನು ಅಂತಂದರೆ ಎಟ್ ದ ಟೈಮ್ ಆಫ್ ಡಿಫೆನ್ಸ್ ಜಾಯ್ನಿಂಗ್ ಆಫ್ ದ ಡಿಫೆನ್ಸ್ ಸರ್ವಿಸ್, ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ಆಫ್ ಡಿಫೆನ್ಸ್ ಸರ್ವಿಸ್ ನೀವು ಹೋಮ್ ಟೌನ್ ಅಂತೇಳಿ ಮೆನ್ಷನ್ ಮಾಡಿರ್ತೀರಿ ಅಲ್ವಾ, ಆ ಹೋಮ್ ಟೌನ್ ಮೆನ್ಷನ್ ಮಾಡಿರೋದನ್ನು ಒಂದು ಸರ್ಟಿಫಿಕೇಟ್ ನಿಮ್ಮ ಹೆಡ್ ಆಫೀಸ್ದವರು ಕೊಡ್ತಾರೆ, ಅದನ್ನು ತೊಗೊಂಡು ಬಂದು ಪ್ರೊಡ್ಯೂಸ್ ಮಾಡಬೇಕು. ಇನ್ನೊಂದು ಕಂಡೀಷನ್ ಏನಂತಂದರೆ ಫರ್ದರ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫ್ರಮ್ ಅ ಯೂನಿವರ್ಸಿಟಿ ಆಫ್ ಬೋರ್ ಎನಿವೇರ್ ಇನ್ ಇಂಡಿಯಾ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಸ್ಟೂಡೆಂಟ್ ಕರ್ನಾಟಕದಲ್ಲಿ ಕಲ್ತಿರಬೇಕು ಅಂತ ಏನಿಲ್ಲ. ಫಸ್ಟ್ PUC ಯಾವ ವರ್ಷ ಕಲಿದೇ ಇದ್ರೂ ನಡೀತದೆ. ನೀವು ಕರ್ನಾಟಕ 85% ಅಂಡರ್ ಕಾಂಪೀಟ್ ಮಾಡ್ಬೋದು. ಯಾರು? ಡಿಫೆನ್ಸ್ ಪರ್ಸನಲ್ ಫ್ರಾಮ್ ಕರ್ನಾಟಕ ಹೂ ಈಸ್ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್. ನೀವು ಈಗ ಬೇಕಾದಲ್ಲಿ ನೀವು ಇರ್ಬೋದು, ನೀವು ಬೇಕಾದಲ್ಲಿ ಮನೆ ಕಟ್ಕೊಂಡು ವಾಸವಾಗಿರ್ಬೋದು. ಆದರೆ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ರಿಮೆಂಬರ್ he or she should have declared her home town a place in the state of Karnataka. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಥವ್ರು ಏನೇನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು? SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಆಯಿತು, ಸೆಕೆಂಡ್ PUC ಆಯಿತು. ಕ್ಲೈಮಿಂಗ್ ರಿಸರ್ವೇಷನ್ ಬೆನಿಫಿಟ್ ನೋಡಿ, ನಿಮಗೆ ಇಲ್ಲಿ ರಿಸರ್ವೇಷನ್ ಬೆನಿಫಿಟ್ ಆಗ್ತದೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲದೂ ಕೂಡ ನಿಮ್ಮ ಒಂದು ಕ್ಲಾಸಿಗೆ ಬರ್ತದೆ. ಅದನ್ನು ನಾನು ಎಟ್ ದ ಸ್ಟಾರ್ಟಿಂಗ್ ಆಫ್ ದಿಸ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ ದ್ಯಾಟ್, ಯು ಕ್ಯಾನ್ ಗೋ ಆ್ಯಂಡ್ ಸಿ. ಇಷ್ಟೇ ಇಂಪಾರ್ಟೆಂಟ್ ಅಂತಂದರೆ ಆಸ್ ಪರ್ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಗಿವನ್ ಇನ್ ದ ಬ್ರೋಷರ್ ಅಲಾಂಗ್ ವಿತ್ ದ ಪೇರೆಂಟ್ಸ್ ಹೋಮ್ ಟೌನ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ವೈಲ್ ಜಾಯ್ನಿಂಗ್ ದ ಸರ್ವಿಸ್ ಇಶ್ಯೂಡ್ ಬೈ ದಿ ರೆಸ್ಪೆಕ್ಟಿವ್ ಬ್ರಾಂಚ್ ಆಫ್ ಇಂಟಿಗ್ರೇಟೆಡ್ ಹೆಡ್ ಕ್ವಾರ್ಟರ್ಸ್ ಆಫ್ MOD ಫಾರ್ ಆಫೀಸರ್ಸ್ ನಿಮಗೆ ಬೇಕು. ಸೊ ಇಂಪಾರ್ಟೆಂಟ್, ಅದು ನಿಮಗೆ ಬೇಕಾಗ್ತದೆ. ದೆನ್ ಕ್ಲಾಸ್ ಜಿದಲ್ಲಿ ನೋಡಿ, ಕ್ಲಾಸ್ ಜಿದಲ್ಲಿ ಯಾರ್ಯಾರು ಬರ್ತೀರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಈಸ್ ಸನ್ ಆರ್ ಡಾಟರ್ ಆಫ್ ಅ ಡಿಫೆನ್ಸ್ ಪರ್ಸನಲ್ ಹೂ ಹ್ಯಾಡ್ ಸರ್ವ್ಡ್ ಇನ್ ಅ ಕರ್ನಾಟಕ ಫಾರ್ ಎಟ್ ಲೀಸ್ಟ್ 1 year. ಅಂದರೆ ನಿಮ್ಮ ಪೇರೆಂಟ್ಸ್, ಸ್ಟೂಡೆಂಟ್ ಪೇರೆಂಟ್ ಅಟ್ಲೀಸ್ಟ್ 1 year ಏನಾದರೂ ಕರ್ನಾಟಕದಲ್ಲಿ ಸರ್ವ್ ಮಾಡಿದರೂ ಕೂಡ ಈಸ್ ಪೋಸ್ಟೆಡ್ ಆನ್ ಡ್ಯೂಟಿ, ಈಗ ಇದ್ದರೂ ಕೂಡ ನಡೀತದೆ, ಆರ್ ಆ್ಯಕ್ಟಿವ್ ಸರ್ವಿಸ್ ಆ್ಯಂಡ್ ಹೂಸ್ ಫ್ಯಾಮಿಲಿ ಈಸ್ ಪರ್ಮಿಟೆಡ್ ಬೈ ದ ಡಿಫೆನ್ಸ್ ಅಥಾರಿಟೀಸ್ ಟು ಕಂಟಿನ್ಯೂ ಟು ಸ್ಟೇ ಇನ್ ಕರ್ನಾಟಕ. ಅಂದರೆ ನೀವು ಬೇರೆ ಯಾವುದೇ ರಾಜ್ಯದವರಾಗಿದ್ದರೂ ಕೂಡ 1 ವರ್ಷ ನೀವು ಇಲ್ಲಿ ಸರ್ವೀಸ್ ಮಾಡಿರಬೇಕು ಮತ್ತು ನಿಮ್ಮ ಫ್ಯಾಮಿಲಿ ಕರ್ನಾಟಕದಲ್ಲಿ ಉಳಿಯೋದಕ್ಕೆ ಪರ್ಮಿಷನ್ ಕೊಟ್ಟಿರಬೇಕು. ಯಾರು? ಡಿಫೆನ್ಸ್ ಅಥಾರಿಟೀಸ್ ಪರ್ಮಿಷನ್ ಕೊಟ್ಟಿರಬೇಕು. ಸಚ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ ದ ಕ್ವಾಲಿಫೈ ಎಕ್ಸಾಮಿನೇಷನ್ ಲೊಕೇಟೆಡ್ ಇನ್ ಕರ್ನಾಟಕ. ಇದು ಕರ್ನಾಟಕದಲ್ಲಿ ಲೊಕೇಟ್ ಆಗಿರುವಂಥ ಇನ್ಸ್ಟಿಟ್ಯೂಷನ್ದಲ್ಲೇ ಕಲ್ತಿರಬೇಕು.
ಸೊ ಎಡಿಷನ್ ಟು ದ್ಯಾಟ್ ನೀವು ಯಾವುದೇ ರಾಜ್ಯದವರಾದರೂ ಕೂಡ ಕರ್ನಾಟಕದಲ್ಲಿ ಅಟ್ಲೀಸ್ಟ್ 1 ಇಯರ್ ಸರ್ವೀಸ್ ಮಾಡಿರಬೇಕು ಆ್ಯಂಡ್ ಅದು ನೀವು ಆ್ಯಕ್ಟಿವ್ ಸರ್ವೀಸ್ ಇರ್ಬೋದು ಅಥವಾ ಡ್ಯೂಟಿ ಇನ್ ಫೀಲ್ಡ್ ಇರ್ಬೋದು ಆ್ಯಂಡ್ ಅಂತಹ ಪೇರೆಂಟ್ಸ್ ಫ್ಯಾಮಿಲಿಗೆ ಇಲ್ಲಿ ಉಳಿಯೋದಕ್ಕೆ ನಿಮ್ಮ ಡಿಫೆನ್ಸ್ ಅಥಾರಿಟೀಸ್ ಅವರು ಪರ್ಮಿಷನ್ ಕೊಟ್ಟಿರಬೇಕು. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡಿ, SSLC 10th ಮಾರ್ಕ್ಸ್ ಕಾರ್ಡ್ ಆಯಿತು, ಸೆಕೆಂಡ್ PUC ಆಯಿತು, ಕ್ಯಾಂಡಿಡೇಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಸ್ಟಡೀಡ್ ಸೆಕೆಂಡ್ PUC ಆರ್ ಇಕ್ವಿವ್ಯಾಲೆಂಟ್ ಎಕ್ಸಾಮಿನೇಷನ್ ಇನ್ ದ ಕರ್ನಾಟಕ ಇಶ್ಯೂಡ್ ಬೈ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಯಿತು. ಎಡಿಷನ್ ಟು ದಟ್ ಏನು ಬೇಕು ನೋಡಿ, ಸರ್ವೀಸ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್ ಇಶ್ಯೂಡ್ ಬೈ ದ ಕಂಟ್ರೋಲಿಂಗ್ ಆಫೀಸ್ ಇಂಡಿಕೇಟಿಂಗ್ ದಟ್ ದ ಪೀರಿಯಡ್ ಆಫ್ ದ ಡ್ಯೂರಿಂಗ್ ವಿಚ್ ಪೇರೆಂಟ್ ಹ್ಯಾಸ್ ವರ್ಕ್ಡ್ ಇನ್ ಕರ್ನಾಟಕ. ಅಂದರೆ ಯಾವ ವರ್ಷ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದಾರೆ ಅನ್ನೋದು ಕರ್ನಾಟಕದಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಪೇರೆಂಟ್ಸಿಗೆ ಒಂದು ಸರ್ಟಿಫಿಕೇಟನ್ನು ಕಂಟ್ರೋಲಿಂಗ್ ಆಫೀಸ್ದವರು ಕೊಡ್ತಾರೆ. ಎಡಿಷನ್ ಟು ದ್ಯಾಟ್ ಸರ್ಟಿಫಿಕೇಟ್ ಶೋಯಿಂಗ್ ದ ಪ್ರೆಸೆಂಟ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಇಂಡಿಕೇಟಿಂಗ್ ದ್ಯಾಟ್ ಹಿಸ್ ಫ್ಯಾಮಿಲಿ ಈಸ್ ಪರ್ಮಿಟೆಡ್ ಟು ಸ್ಟೇ ಇನ್ ಕರ್ನಾಟಕ. ಸೊ ಪ್ರೆಸೆಂಟ್ ಪ್ಲೇಸ್ ಆಫ್ ಪೋಸ್ಟಿಂಗ್, ಅವರು ಎಲ್ಲಿ ಪೋಸ್ಟ್ ಆಗಿದ್ದಾರೆ ಅನ್ನೋದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಎಡಿಷನ್ ಟು ದ್ಯಾಟ್ ಇಂಡಿಕೇಟಿಂಗ್ ದ್ಯಾಟ್ ಹಿಸ್ ಫ್ಯಾಮಿಲಿ ಈಸ್ ಪರ್ಮಿಟೆಡ್ ಟು ಸ್ಟೇ ಇನ್ ಕರ್ನಾಟಕ ಅಂತ ಕೊಟ್ಟಿರ್ತಾರೆ. ಸೊ ಅದರ ಒಂದು ಬೇಕು. ಪ್ರೆಸೆಂಟ್ ವರ್ಕಿಂಗ್ ಪ್ಲೇಸ್ ಆಫ್ ದ ಪೇರೆಂಟ್ ಶುಡ್ ಬಿ ಇಂಡಿಕೇಟೆಡ್ ಇನ್ ನೇಮ್ ನಾಟ್ ಬೈ ಕೋಡ್ ನಂಬರ್. ನಿಮ್ಗೆ ಗೊತ್ತಿದೆ ಡಿಫೆನ್ಸ್ ಸರ್ವೀಸಲ್ಲಿ ಕೋಡ್ ನಂಬರ್ ಕೊಟ್ಟಿರ್ತಾರೆ, ಆದರೆ ಇಲ್ಲಿ ನೇಮ್ ಬರೆದು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. ಎಸ್, ಕ್ಲಾಸ್ H ಬಗ್ಗೆ ನೋಡೋಣಂತೆ. ಕ್ಲಾಸ್ H ಯಾರಿಗಪ್ಪ ಅಂತಂದರೆ, ಸನ್ ಆರ್ ಡಾಟರ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಇಂಪಾರ್ಟೆಂಟ್, ಎಕ್ಸ್ ಸರ್ವಿಸ್ ಮ್ಯಾನ್ ಹೂ ಈಸ್ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ಒನ್ಸ್ ಅಗೇನ್ ಇನ್ ದ ಡಿಫೆನ್ಸ್ ಸರ್ವಿಸ್ ಹ್ಯಾಸ್ ಡಿಕ್ಲೇರ್ಡ್ ದ ಪ್ಲೇಸ್ ಇನ್ ಕರ್ನಾಟಕ ಆ್ಯಸ್ ಇಸ್ ಹೋಮ್ ಟೌನ್. ಸೊ ಈಗ ಕ್ಲಾಸ್ ಹಿಂದಿನ ಒಂದು ಕ್ಲಾಸಲ್ಲಿ ನಾನು ಹೇಳಿದೆ ನೋಡಿ, ಅದೇ ಟೈಪು. ಸನ್ ಆರ್ ಡಾಟರ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಆಲ್ರೆಡಿ ರಿಟೈರ್ಡ್ ಆಗಿರ್ಬೋದು, ಎಲ್ಲಾದರೂ ವರ್ಕ್ ಮಾಡಿರ್ಬೋದು, ಎಲ್ಲಾದರೂ ನೀವು ಉಳ್ಕೊಂಡಿರ್ಬೋದು, ಬಟ್ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ದ ಡಿಫೆನ್ಸ್ ಸರ್ವೀಸ್ ನೀವು ನಿಮ್ಮ ಡೊಮಿಸೈಲನ್ನು ಕರ್ನಾಟಕ ಅಂತ ಏನೇನಾದರೂ ಮೆನ್ಷನ್ ಮಾಡಿದ್ದಿದ್ರೆ, proof of such domicile should be obtained produced from the Deputy Director, Department of Sainik Welfare and Resettlement of that district. ಅಂದರೆ ಯಾವ ಡಿಸ್ಟ್ರಿಕ್ಕಲ್ಲಿ ನೀವು ಇರ್ತೀರಿ, ದ ಸೇಮ್ ಶುಡ್ ಬಿ ಕೌಂಟರ್ಸೈನ್ಡ್ ಬೈ ದ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟ್. ಫರ್ದರ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ದ ಕ್ವಾಲಿಫೈಯಿಂಗ್ ಎಕ್ಸಾಮ್ ಎನಿವೇರ್ ಇನ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮ್ಮ ಮಗಳು ಕಲ್ತಿರ್ಬೋದು, ಬಟ್ ನೀವು ಆ್ಯಸ್ ಅ ಪೇರೆಂಟ್ ಎಕ್ಸ್ ಸರ್ವೀಸ್ ಮೆನ್ ಆಗಿದ್ದು ನಿಮ್ಮ ಡಿಫೆನ್ಸ್ ಸರ್ವೀಸಿಗೆ ಜಾಯಿನ್ ಆಗುವಂಥ ಟೈಮಲ್ಲಿ ನೀವೇನಾದರೂ ಇಫ್ ಯು ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್ ಯುವರ್ ಹೋಮ್ ಟೌನ್ ಈಸ್ ಕರ್ನಾಟಕ, ದೆನ್ ಇಟ್ ಈಸ್ ಎಲಿಜಿಬಲ್ ಟು ಅಂಡರ್ ಕ್ಲಾಸ್ H. ಇದರಲ್ಲಿ ನೋಡಿ, SSLC 10th ಮಾರ್ಕ್ಸ್ ಕಾರ್ಡ್ ಬೇಕು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಕ್ಲೇಮಿಂಗ್ ರಿಸರ್ವೇಷನ್ ಬೆನಿಫಿಟ್, ನಿಮಗೆ ಎಲ್ಲದೂ ಕೂಡ ರಿಸರ್ವೇಷನ್ ಬೆನಿಫಿಟ್ ನಿಮಗೆ ಅಪ್ಲೈ ಆಗ್ತದೆ, ಗೊತ್ತಿರಲಿ. ಪೇರೆಂಟ್ಸ್ ಹೋಮ್ ಟೌನ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಬೇಕು. ಸೊ ವೈಲ್ ಜಾಯ್ನಿಂಗ್ ದ ಸರ್ವಿಸ್ ಇಶ್ಯೂಡ್ ಬೈ ದ ಜಾಯಿಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಕನ್ಸರ್ನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಕೌಂಟರ್ ಸೈನ್ಡ್ ಬೈ ದ ಡೈರೆಕ್ಟರ್ ಆ್ಯಂಡ್ ವೆಲ್ಫೇರ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟ್. ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ, ಅವರು ನಿಮಗೆ ಸೈನ್ ಮಾಡಿರಬೇಕು. ಇದು ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಫಾರ್ ಕ್ಲಾಸ್ H. ದೆನ್ ಕ್ಲಾಸ್ I ಬಗ್ಗೆ ನೋಡೋಣಂತೆ. ಕ್ಲಾಸ್ I ಏನು ಹೇಳ್ತದೆ, ಸಿ, ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬೀಯಿಂಗ್ ಸನ್ ಆರ್ ಡಾಟರ್ ಆಫ್ ದ ಎಂಪ್ಲಾಯಿ ಆಫ್ ದ ಯೂನಿಯನ್ ಗೌರ್ಮೆಂಟ್, ನೀವು ಯೂನಿಯನ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ತೀರಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಇರ್ತೀರಿ, ಎಂಪ್ಲಾಯಿ ಆಫ್ ದ ಯೂನಿಯನ್ ಆರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆರ್ ಜಾಯಿಂಟ್ ಸೆಕ್ಟರ್ ಅಂಡರ್ಟೇಕಿಂಗ್. ಇದು ನಿಮ್ಮ ಇಂಥ ಒಂದಷ್ಟು ಟರ್ಮಿನಾಲಜೀಸ್ ನೀವು ಅಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರ್ತದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹೂ ಈಸ್ ಲಯಬಲ್ ಟು ಟ್ರಾನ್ಸ್ಫರ್ಡ್ ಎನಿವೇರ್ ಇನ್ ಇಂಡಿಯಾ, ಅಂದರೆ ನಿಮ್ಮ ಒಂದು ಜಾಬ್ ಆವಾಗ ಟ್ರಾನ್ಸ್ಫರ್ ಆಗ್ತಿರ್ತದೆ, ನಡೀತದೆ ಅದು ಕೂಡ. ಬಟ್ ಕಂಡೀಷನ್ಸ್ ಆಫ್ ಇಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಸ್ ವರ್ಕ್ಡ್ ಇನ್ ಕರ್ನಾಟಕ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 1 year ಇನ್ ಕರ್ನಾಟಕ ಆಫ್ 2 year ಪೀರಿಯಡ್ ಆಫ್ ಸ್ಟಡಿ ಆಫ್ ಕ್ಯಾಂಡಿಡೇಟ್ಸ್ ಇನ್ PUC 11th and 12th. ನಿಮ್ಮ ಮಗ ಅಥವಾ ಮಗಳು 12th and 11th ಕರ್ನಾಟಕದಲ್ಲಿ ಕಲಿಬೇಕಾದ್ರೆ ನೀವು 1 ವರ್ಷನಾದರೂ ಇಲ್ಲಿ ಸ್ಟಡಿ ಮಾಡಿ, ಇಲ್ಲಿ ವರ್ಕ್ ಮಾಡಿದ್ದಿದ್ರೆ, has worked in Karnataka for a minimum period of 1 year in Karnataka during the 2 year period of study of student in PUC 11th and 12th standard. Such candidates have studied and passed the qualifying examination from the Karnataka. ಜನರಲಿ ಏನಾಗ್ತದೆ, ನೀವು PUC ಆದಾಗ ನಿಮಗೆ ಇಲ್ಲಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿರ್ತದೆ, ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಆದಾಗ ವೆನ್ ಯು ಟ್ರಾನ್ಸ್ಫರ್ ಟು ದ ಕರ್ನಾಟಕ, at that time your son or daughter is in PUC first year and second year, right? Then you are eligible to compete within 85% of the state quota. So remember that. ಸೊ ಇದರಲ್ಲಿ SSLC and 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು, ರೈಟ್? ಸೆಕೆಂಡ್ PUC ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬೇಕು. ದ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಈಸ್ ನೀಡೆಡ್. ಸರ್ಟಿಫಿಕೇಟ್ ಫ್ರಮ್ ದ ಎಂಪ್ಲಾಯರ್ ಇಂಡಿಕೇಟಿಂಗ್ ದ ಪೇರೆಂಟ್ಸ್ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಶೋಯಿಂಗ್ ದಟ್ ದಿ ಈಸ್ ಟ್ರಾನ್ಸ್ಫರೇಬಲ್ ಎನಿವೇರ್ ಇನ್ ಇಂಡಿಯಾ.
transferable anywhere in India. Certificate from the employer indicating present parent as an employee of union government or an employee of the union Karnataka state government undertaking or joint, all these you will get it in employee certificate in your head office. So that I will not explain in detail. That is clause I. Clause J. So clause J, you can see in this case, son or daughter are working or retired employee of union government or employee of union Karnataka. Retired agidre, undertaking joint sector undertaking employee had declared that the employer at the time of joining any place in Karnataka as a hometown. ಅಂದರೆ ನಿಮ್ಮ ಸೆಂಟ್ರಲಲ್ಲಿ ವರ್ಕ್ ಮಾಡೋರು, ಸೆಂಟ್ರಲ್ ಅಂಡರ್ ಏನು ವರ್ಕ್ ಮಾಡ್ತಿರ್ತೀರಿ ಅವರಿಗೆ ಆವಾಗ ಬೇರೆ ಬೇರೆ ಸ್ಟೇಟ್ಗಳಿಗೆ ಟ್ರಾನ್ಸ್ಫರ್ ಆಗ್ತಿರ್ತದೆ. ವೆನ್ ದೇ ವಿಲ್ ಅಂಡರ್ಗೋ ಡಿಫ್ರೆಂಟ್ ಟ್ರಾನ್ಸ್ಫರ್, ಬಟ್ ಎಟ್ ದ ಟೈಮ್ ಆಫ್ ಜಾಯ್ನಿಂಗ್ ಇಫ್ ದೇ ಹ್ಯಾವ್ ಮೆನ್ಷನ್ ದ ಪ್ಲೇಸ್ ಇನ್ ಕರ್ನಾಟಕ ಆಸ್ ಅ ಹೋಮ್ ಟೌನ್ or and has studied in any government or government recognized education institute located in Karnataka for a minimum period of 7 years. Parents should studied in the minimum period of 7 years, remember, and was or liable to transfer anywhere in India for the terms and conditions of the employment. Further, the candidate should have passed and qualifying examination anywhere in the India. So remember, your son or daughter may have passed and studied in anywhere of the India government or government in this university or board or any other institution located anywhere in the India, but your hometown is Karnataka. That to remember, now you may have settled in Maharashtra or Mumbai or Tamil Nadu, but you when you have joined at the time of joining, if you have mentioned that as a Karnataka as a hometown, then you are eligible. And addition to that, you have to study, andre your parents should study for 7 years, remember, 7-year period, minimum 7-year period in the Karnataka. So for them clause J is available. See, documents to be produced. So here very simple documents ಮತ್ತು ಅದೇ SLC, second PUC, claiming reservation benefit ಎಲ್ಲದೂ ಕೂಡ ಅಪ್ಲೈ ಆಗ್ತದೆ. A study certificate of the parent employee having studied for 7 years ಬೇಕು ಇಲ್ಲಿ ನಮಗೆ. Hometown declaration certificate for the parent employee while joining the service shows that he is transferable anywhere in the India. ಇದಷ್ಟು ಕೂಡ ನಿಮ್ಮ ಹೆಡ್ ಆಫೀಸಲ್ಲಿ ಸಿಗ್ತದೆ. ನಿಮ್ಮ ಪೇರೆಂಟ್ಸ್ ವರ್ಕ್ ಮಾಡುವಲ್ಲಿ ಅವರು ಆ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೋಬೇಕು. Then clause K. Clause K ಏನು ಹೇಳ್ತದೆ, son or daughter of members of parliament elected from Karnataka. So member of parliament MP, so elected from Karnataka. Further, the candidate should have passed or qualifying exam from university anywhere in India. It's very simple. So ನಿಮ್ಮ parents, any one of the father or mother should be member of parliament elected from Karnataka, and qualifying exam as a student you may have passed anywhere in India. So for that, very simple, 10th, second PUC, claiming reservation is everything is possible for you also. Certificate showing that the parent was a member of parliament, this you will get it from the parliament secretariat. Then clause L. Clause L is, remember, in this case, son or daughter of serving retired employee belongs to All India Service Karnataka cadre. So if you are belongs to All India Service Karnataka cadre, what is the meaning of cadre? Everything. If you are a parent working there, definitely they will come to know of the Karnataka state government who has served or serving outside the state of Karnataka during the period corresponds to candidate study outside the state from Karnataka. First standard to second PUC, 12th standard examination can be added to make up the 7-year study within Karnataka to require under clause A above. Very simple. The meaning ಏನಪ್ಪ ಅಂತಂದರೆ, what is the meaning of this? See, your son or daughter as a parent, ಅಥವಾ if you are as a student, you have to study at least for 7 years. Total 7 years from class 1 to class 12. Total 7 years should be studied in Karnataka. Addition to that, your father or mother should be served or serving or retired employee belongs to All India Service Karnataka cadre of the Karnataka state government who has served or serving outside the state of Karnataka. So outside the state of Karnataka serve ಮಾಡ್ತಾ ಇದ್ದರೆ, ಸೊ ನಿಮ್ಮ ಬಿಲಾಂಗ್ಸ್ ಟು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕ ಕೆಡರಿಂದ ಬರೋರಾಗಿದ್ದರೆ ನಿಮ್ಮ ಪೇರೆಂಟ್ಸ್, ಮತ್ತು ನಿಮ್ಮ ಒಂದು ಸ್ಟಡಿ 7 years ಕರ್ನಾಟಕದಲ್ಲಿ ಆಗಿದ್ದರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಕ್ಲಾಸ್. ದೆನ್
Remember, documents to be produced is SSLC 10th marks card, second PUC, reservation benefit, everything is possible for you. Certificate from principal secretary, deputy secretary, under secretary, DPAR, Government of Karnataka, Bangalore, where the parent belongs to All India Service of Karnataka cadre, one certificate ಕೊಡ್ತಾರೆ, ಅದನ್ನು ಕೊಡಬೇಕು. So Karnataka, if the parent state government employees, certificate from the concerned head of the department or the head of the office, you have to give. Clause M, I think clause M and N, 2 clauses left. Yes, clause M ಏನು ಹೇಳ್ತದೆ, son or daughter of Jammu Kashmir migrant, proof for such migration. ನಿಮ್ದೇನಾದರೂ ಐಡೆಂಟಿಟಿ ಕಾರ್ಡ್ ಇದ್ದರೆ, if you are a Jammu Kashmir migrant, then you are eligible under clause M. For that, SLC marks card, 10th marks card, original certificate identity card. So anywhere in state of India you can read, but if you are present in the Karnataka, son or daughter of a Jammu Kashmir migrant, so issued by the jurisdictional district magistrate, original certificate it is needed. Clause N. Clause N ಯಾರಿಗೆ ಅಂತಂದರೆ, the candidate who have studied 10 full academic years in Karnataka in Kannada medium from 1st standard to 10th standard placed outside the state of Karnataka. So outside the state of Karnataka, if your son or daughter has studied 10 full academic years in Karnataka, Kannada medium, not located in Karnataka. See, if you are located in Karnataka, automatically you will comes under state quota. But if you have studied complete 10 years full academic years in Kannada medium outside the Karnataka state, such candidates need not appear for the Kannada language test also, because you are studied in Kannada medium only, so need not attend it to the for the Kannada language test, provided that the candidate also should have studied and passed qualifying exam from any government or anywhere in the education institution. So outside the Karnataka, if you have studied 10-year Kannada medium from 1st to 10th standard, you will come under clause N. Then documents should be produced is SLC or 10th marks card, second PUC, domicile certificate issued by, domicile certificate will be given by concerned revenue outside the Karnataka. Mother has resided outside the state of Karnataka as on 1/5, and candidate study certificate for Kannada medium for 1st standard to 10th standard by the head of the institution. Then lastly, clause O. I think this is the last one, clause O. Fine. Clause O is that son or daughter of the working or retired employee in Central Armed Police Force, that is CAPF service, has declared hometown as a place in the state of Karnataka at the time of joining. See, if your parent is working or retired employee in Central Armed Police Force, Central Armed Police Force service, andre CAPF service, at the time of joining, if your parent declared as a hometown is a place in Karnataka, and for that proof you have to produce, and as a student you may have studied anywhere in the Karnataka, you will comes under clause O. See, claiming reservation benefit, so these two are common, first one and second one, right? First one and second one is common. Claiming reservation certificate, caste and caste income certificate, it is along with very important parents hometown declaration certificate while joining the service issued by record office of the CAPF unit where the parent service record is maintained. ನಿಮ್ಮ ಹೆಡ್ ಆಫೀಸ್, ರೆಕಾರ್ಡ್ ಆಫೀಸ್ ಆಫ್ CAPF ಯೂನಿಟ್, ದೇ ವಿಲ್ ಗಿವ್ ಯು ಒನ್ ಸರ್ಟಿಫಿಕೇಟ್ ದ್ಯಾಟ್ ಯುವರ್ ಪೇರೆಂಟ್ ಹೋಮ್ ಟೌನ್ ಡಿಕ್ಲರೇಷನ್ ಸರ್ಟಿಫಿಕೇಟ್, ದಟ್ ಈಸ್ clause O. Right? Important note is that you can see, if the candidate has not received original certificate, original standard marks card, not yet it is came. So if it is not there, but you can produce, remember, the provisional marks card which is duly signed by the college principal now. And very important, internet download marks card is not expected any circumstances, remember that point. This is about different clauses which I have explained, in this particular case, right? So these are the very important point. So ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರು ನೀವು ನೋಡ್ಬೋದು, ಯಾರಿಗೆ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೇನಾದರೂ ಸರ್ಟಿಫಿಕೇಟ್ ನೀವು ಇನ್ನೂ ಕೂಡ ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಗೋ ಟು ಪರ್ಟಿಕ್ಯುಲರ್ ಆಫೀಸ್ ಆ್ಯಂಡ್ ಮೇಕ್ ಇಟ್ ರೆಡಿ, ಸೊ ದ್ಯಾಟ್ ನೀವು KEAದವ್ರಿಗೆ ನೋಟಿಫಿಕೇಶನ್ ಕೊಡ್ತಾರೆ ನಿಮಗೆ. ಸೊ ನೀವು ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ, ಆಲ್ರೆಡಿ ಯಾರು CET ಹಾಕಿದ್ದಾರೆ ಅವರಿಗೆ ಅವಶ್ಯಕತೆ ಇಲ್ಲ, ಯಾರು ಹಾಕಬೇಕು ಅನ್ನೋರು ಇನ್ನೊಂದು ಸಾರಿ ಹಾಕಿ, ಸೊ ದ್ಯಾಟ್
ಅದಕ್ಕೆ ಎಲ್ಲ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ವಿದೌಟ್ ಟೆನ್ಷನ್ ಯು ಕ್ಯಾನ್ ಪ್ರೊಸೀಡ್. ಸೊ ಮುಂದಿನ ಒಂದಷ್ಟು ವಿಡಿಯೋಸ್ದಲ್ಲಿ ಆ್ಯಸ್ ಆ್ಯಂಡ್ ವೆನ್ KEA ವಿಲ್ ಗಿವ್ ನೋಟಿಫಿಕೇಶನ್, ಸೊ ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಆ್ಯಂಡ್ ಐ ವಿಲ್ ಮೇಡ್ ಯು ವೆರಿ ಕ್ಲಿಯರ್ ದೋಸ್ ಪಾಯಿಂಟ್ಸ್. ಯಾವುದೇ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. So I am there to help you, and RHchemistry is always happy to help you. Thank you for watching. Have a nice day.